ನಮಸ್ಕಾರ ಫ್ರೆಂಡ್ಸ್, ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತು ನಿಮಗೆ ಮತ್ತೊಮ್ಮೆ ಮಾಹಿತಿ ಖಣಿಜ ಚಾನಲಿಂದ ಸುಸ್ವಾಗತ. ನೀವು ತೆಗೆದಿರೋ ಫೋಟೋಗಳನ್ನ ನೀವು ಬೇರೆ ಕಡೆ ಶೇಖರಣೆ ಮಾಡಿಟ್ಕೊಳ್ಳಿ, ಸಂಗ್ರಹಿಸಿಟ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಹತ್ರ ಒಂದು ಭಾಳ ಒಳ್ಳೆ ಟ್ರಿಕ್ಸ್ ಇದೆ. ಅದೇನಂತಂದರೆ, ನೀವು ತೆಗೆದಿರೋ ಫೋಟೋಗಳೆಲ್ಲ ಒಂದೇ ಫೈಲಲ್ಲಿ ಅದು ಕನ್ವರ್ಟ್ ಆಗಿ ಆ ಕಡಿಮೆ ಪ್ಲೇಸಲ್ಲಿ ನೀವು ಎಲ್ಲಿ ಬೇಕಾದರೂ ಅದನ್ನು ನೀವು ಸೇವ್ ಮಾಡಿ ಇಟ್ಕೋಬೋದು. ಆಮೇಲೆ ಮುಂದಿನ ದಿನಗಳಲ್ಲಿ ಬೇಕು ಅಂದರೆ ನೀವು ಆ ಫೋಟೋಗಳನ್ನ ಪ್ರಿಂಟ್ ಹಾಕಿಸ್ಕೋಬೋದು, ಬೇಡ ಇನ್ನೊಂದು ಸಲ ನೋಡ್ಕೋಬೋದು, ಇಲ್ಲ ಬೇರೆದವ್ರಿಗೆ ಶೇರ್ ಮಾಡ್ಬೋದು. ಅದು ಯಾವ ಟ್ರಿಕ್ಸ್ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಈ ಥರ ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಅದೇ ನ್ಯಾಪ್ಸ್ 2 ಅಂತ. ಈ ನ್ಯಾಪ್ಸ್ 2 ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನ್ಯಾಪ್ಸ್ 2 ಅಂತ ಸಾಫ್ಟ್ವೇರು. ಈ ಸಾಫ್ಟ್ವೇರಲ್ಲಿ ಮೊದಲು ನಾವು ಇಮೇಜ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಅಂತ ಹೊಡೆದ್ರೆ ನಮಗೆ ಬೇಕಾಗಿರೋ ಇಮೇಜ್ಗಳು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಈ ಥರ ನೋಡಿ, ಈಗ ಈ ಥರ ಇಂಪೋರ್ಟ್ ಆಗ್ತಾಯಿದೆ. ಇಂಪೋರ್ಟ್ ಆದಮೇಲೆ ಈ ಸಾಫ್ಟ್ವೇರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ಈ ಇಮೇಜ್ಗಳನ್ನ ನಾವು ಫಸ್ಟು ಯಾವ ಕಡೆ ಬೇಕು ಆ ಕಡೆ ರೊಟೇಟ್ ಮಾಡ್ಕೋಬೋದು. ಆಮೇಲೆ ಇದನ್ನು ಇಮೇಜನ್ನು ಕ್ರಾಪ್ ಮಾಡ್ಬೋದು. ನೋಡಿ, ಈ ಥರ ಇಮೇಜನ್ನು ಕ್ರಾಪ್ ಮಾಡ್ಬೋದು. ಒಂದು ಸೆಲೆಕ್ಟ್ ಮಾಡಿದರೆ ಒಂದು ಇಮೇಜ್ ಕ್ರಾಪ್ ಆಗುತ್ತೆ. ಇಲ್ಲ ಎಲ್ಲ ಸೆಲೆಕ್ಟ್ ಮಾಡಿ ಒಂದನ್ನು ಕ್ರಾಪ್ ಮಾಡಿದ್ರು ಎಲ್ಲ ಆ ಸೈಜ್ಗೆ ಕ್ರಾಪ್ ಆಗ್ತವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಬ್ರೈಟ್ನೆಸ್ಸು ಕಾಂಟ್ರಾಸ್ಟು ಸುಧಾ ಇದರಲ್ಲಿ ನಾವು ಮಾಡ್ಬೋದು. ನೋಡಿ, ಈ ಥರ ಬ್ರೈಟ್ನೆಸ್ ಆಗುತ್ತೆ ಮತ್ತು ಕಾಂಟ್ರಾಸ್ಟ್ ಆಗುತ್ತೆ. ಈ ಥರ ಕಾಂಟ್ರಾಸ್ಟು ಬ್ರೈಟ್ನೆಸ್ಸನ್ನು ಕೂಡ ಇದರಲ್ಲಿ ನಾವು ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದರೆ, ಅದೇ ಥರ ಹ್ಯೂ ಸ್ಯಾಚುರೇಷನ್ ಬೇಕಂದರೆ ಕಲರ್ನ ಜಾಸ್ತಿ ಕಡಿಮೆ ಆ ಥರ ಮಾಡ್ಕೋಬೋದು. ನೋಡಿ, ಈ ಥರ ಕಲರ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಈ ಥರ ಮಾಡಿಕೊಂಡು ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ, ನೆಕ್ಸ್ಟು ಶಾರ್ಪ್ನೆಸ್ಸು ಬೇಕಾದರೂ ಇದರಲ್ಲಿ ನಾವು ಬೇಕಾದಷ್ಟು ಶಾರ್ಪ್ನೆಸ್ ಇದರಲ್ಲಿ ಮಾಡ್ಕೋಬೋದು. ಪಿಕ್ಚರ್ ಶಾರ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಪಿಕ್ಚರ್ ಬೇಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಮಾಡ್ಕೋಬೋದು. ನೋಡಿ, ಈಗ ನೆಕ್ಸ್ಟ್ ಇಮೇಜ್ ತೋರಿಸ್ತೀನಿ ನಿಮಗೆ. ಇದನ್ನು ನಮಗೆ ಮೇಲೆ ಬೇಕು ಅಂದರೆ ಈ ಪಿಕ್ಚರು ಮೇಲಕ್ಕೆ ಹೋಗುತ್ತೆ ಸೀರಿಯಲಾಗಿ. ನೋಡಿ, ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಕೆಳಗಡೆ ಬಂತು. ಇದನ್ನು ಬೇಕಂದ್ರೆ ಮೇಲೆ ಕಳಿಸ್ಬೇಕಂದ್ರೆ ಇದು ಹೀಗೆ ಮೇಲೆ ಸಿಂಗಾ 2 ಅಂತ ಕೊಡ್ತೀನಿ. ನೋಡಿ, ಈ ಸಿಂಗಾರ್ 2ನಲ್ಲಿ ಎಲ್ಲ ಫೋಟೋಗಳು ಒಂದೇ ಫೈಲಿಗೆ ಕನ್ವರ್ಟ್ ಆಗಿ ಅವು ಸೇವ್ ಆಗ್ತವೆ. ನೋಡಿ, ಈ ಥರ ಸಿಂಗಾರ್ 2 ಅನ್ನೋ ಫೈಲ್ಗೆ ಅವು ಕನ್ವರ್ಟ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನನಗೂ ಇದನ್ನು ಜಾಸ್ತಿ ಮಾಡಬೇಕು ಅಂತ ಇನ್ಸ್ಪೈರ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಮಸ್ಕಾರ.